ನಮಸ್ಕಾರ ವೀಕ್ಷಕರೇ, ಸುದ್ದಿ ಸಹ್ಯಾದ್ರಿಗೆ ಸ್ವಾಗತ. ನಾನು ಶ್ರೀಪಾದ್ ಕವಲ್ಕೋಡು. ಈಗ ತಾಲೂಕು ಸಾಗರ ತಾಲೂಕು ಹಾಗೂ ಜಿಲ್ಲೆಯಾದ್ಯಂತ ಬರೀ ಶಿವಮೊಗ್ಗ ಜಿಲ್ಲೆಯಲ್ಲ, ಪಕ್ಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೂಡ ಕೇಳಿ ಬರ್ತಾ ಇರುವಂತಹದ್ದು ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಗೆ ತೀವ್ರವಾದ ವಿರೋಧ. ಇವತ್ತು ನಮ್ಮ ಜೊತೆಗೆ ಆ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಸಮಗ್ರವಾದ ಮಾಹಿತಿಯನ್ನ ಹಂಚಿಕೊಳ್ಳೋದಕ್ಕೆ ಕೆಪಿಸಿ ಬೆಂಗಳೂರಿನ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆದ ವಿಜಯ್ ಕುಮಾರ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಸೊ ಹಾಗಾಗಿ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಅಂದ್ರೆ ಏನು, ಹೇಗೆ ಕಾರ್ಯನಿರ್ವಹಿಸುತ್ತದೆ, ಅದು ಯಾವಾಗ ಜನ್ಮ ತಳೀತು, ಯಾವಾಗ ಅದರದ್ದು ಎಲ್ಲಿಂದ ಹುಟ್ಟಿ ಎಲ್ಲಿಂದ ಇಲ್ಲಿ ತನಕ ಹೇಗೆ ನಡೆದು ಬಂತು, ಅದರ ಪೂರ್ವಾಪರಗಳ ಬಗ್ಗೆ ಅವರೊಂದಿಗೆ ಸಮಗ್ರವಾದ ಚರ್ಚೆಯನ್ನ ಈಗ ಪ್ರಾರಂಭಿಸ್ತಾ ಇದ್ದೀವಿ. ವಿಜಯ್ ಅವರೇ, ಪಂಪ್ಡ್ ಸ್ಟೋರೇಜ್ ಅಂದ್ರೆ ಏನು, ಮೊದಲನೇದಾಗಿ ಅದು ಹೇಗೆ ಕೆಲಸ ಮಾಡ್ತದೆ, ಒಂಚೂರು ಅದರ ಹಿನ್ನೆಲೆಯನ್ನ ನೀವು ಹೇಳ್ಬೋದಾ? ಖಂಡಿತ. ಒಂದು ಪಂಪ್ ಸ್ಟೋರೇಜ್ ಯೋಜನೆ ಏನಿದೆ, ಇದನ್ನ ನೀವು ಸಾಮಾನ್ಯ ಭಾಷೆನಲ್ಲಿ ಕರಿಬೇಕಂದ್ರೆ ಒಂದು ವಾಟರ್ ಬ್ಯಾಟರಿ ಅಂತಾನೆ ಕರಿಬಹುದು. ಇದು ಏನ್ ಮಾಡುತ್ತೆ ಅಂತಾರೆ, ಎಕ್ಸಸ್ ಎನರ್ಜಿ ಅಂದ್ರೆ ಹೆಚ್ಚಿನ ವಿದ್ಯುತ್ ಇದ್ದಾಗ ಆ ವಿದ್ಯುತ್ ಅನ್ನ ಬಳಸಿ, ಆ ವಿದ್ಯುತ್ ಏನಂದ್ರೆ ನಾವು ಯೂಸ್ ಮಾಡೋದಕ್ಕಾಗಲ್ಲ, ಯೂಸ್ ಮಾಡದೇ ಇರೋದನ್ನ ವೇಸ್ಟ್ ಆಗಿ ಹೋಗುತ್ತೆ. ಆ ವಿದ್ಯುತ್ ನ ಬಳಸಿ ಕೆಳಗಿನ ಜಲಾಶಯ, ಎರಡು ಜಲಾಶಯ ಇಲ್ಲಿ ಬೇಕಾಗುತ್ತೆ ಪ್ರಮುಖವಾಗಿ. ಒಂದು ಕೆಳಗಿನ ಜಲಾಶಯ, ಇನ್ನೊಂದು ಮೇಲಿನ ಜಲಾಶಯ. ಈ ಕೆಳಗಿನ ಜಲಾಶಯದಲ್ಲಿರೋ ನೀರನ್ನ ಮೇಲೆತ್ತಿ ಇದನ್ನ ಗ್ರಾವಿಟಿ ಆಗಿ ಸ್ಟೋರ್ ಮಾಡ್ತೀರಿ, ಅಂದ್ರೆ ಪೊಟೆನ್ಶಿಯಲ್ ಎನರ್ಜಿ ಆಗಿ ನಾವು ಸ್ಟೋರ್ ಮಾಡ್ತೀರಿ. ನಮ್ಗೆ ಯಾವಾಗ ಎನರ್ಜಿ ಅವಶ್ಯಕತೆ ಇರುತ್ತೆ, ಏನ್ ಪವರ್ ರಿಕ್ವೈರ್ಮೆಂಟ್ ಇರುತ್ತೆ, ಅಂತ ಟೈಮ್ ನಲ್ಲಿ ಇದೇ ಸಿಸ್ಟಮ್ ಇಂದ ಆ ನೀರು ಶೇಖರಣೆ ಮಾಡಿರ್ತೀರಿ ಮೇಲೆ, ಅಪ್ಸ್ಟ್ರೀಮ್ ಡ್ಯಾಮ್ ಆರ್ ಮೇಲಿನ ಅಣೆಕಟ್ಟಿನಲ್ಲಿ ಏನು ನೀರನ್ನ ಶೇಖರಣೆ ಮಾಡಿರ್ತೀರಿ, ಆ ನೀರನ್ನ ಮರುಬಳಕೆ ಮಾಡಿಕೊಂಡು ನಾವು ವಿದ್ಯುತ್ ಅನ್ನು ಉತ್ಪಾದಿಸುತ್ತೇವೆ. ಸೊ ಇದು ಒಂದು ಬಂದಿದೆ, ಒಂದು ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಅಂತ ನೀವು ಕರಿಬಹುದು, ಪಂಪ್ ಸ್ಟೋರೇಜ್. ಹಾಗಿದ್ರೆ ಈಗ ಸದ್ಯದಲ್ಲಿ ದೇಶದಲ್ಲಿ ಎಷ್ಟು ಈ ತರದ ಯೋಜನೆಗಳು ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇದೆ? ಸೊ ಈಗ ನಾವು ನೋಡ್ಬೋದಂದ್ರೆ 2024ನೇ ಇಸ್ವಿ ಅಂತ್ಯದಲ್ಲಿ ಹಳೆಯದು 4700 ಚಿಲ್ಲರೆ ಮೆಗಾವ್ಯಾಟ್, 765 ಮೆಗಾವ್ಯಾಟ್ ಆಲ್ರೆಡಿ ಇನ್ಸ್ಟಾಲ್ ಆಗಿದೆ. ಇದರಲ್ಲಿ ನಮ್ಮ ನೆರೆ ರಾಜ್ಯದ ತಮಿಳುನಾಡಿನಲ್ಲಿ ಕಡಂಪರೆ ಇರ್ಬೋದು, ಅಲ್ಲಿ 500 ಮೆಗಾವ್ಯಾಟ್ ಸಾಮರ್ಥ್ಯದ ಸ್ಥಾಪನೆ ಇದೆ. ಇನ್ನ ಮಹಾರಾಷ್ಟ್ರದಲ್ಲಿ ಹೋದ್ರೆ ಗಡ್ಕರ್. ಸೊ ಇನ್ನ ನಮ್ಮ ಆಂಧ್ರದಲ್ಲಿ ಹೋದ್ರೆ ಅಲ್ಲಿ 2 ಯೂನಿಟ್ ಇದೆ. ಅದು ಇಷ್ಟು ದಿವಸ ಬರೀ ಜನರೇಷನ್ ಮೋಡಲ್ ಓಡ್ತಾ ಇತ್ತು. ಈಗ ಒಂದು ಈ ಹೋದ ವರ್ಷದಿಂದ ಪಂಪಿಂಗ್ ಮೋಡಲ್ ಆಪರೇಟ್ ಮಾಡ್ತಾ ಇದೆ. ಅಲ್ಲಿ ಶ್ರೀಶೈಲಂ ಮತ್ತೆ ನಾಗಾರ್ಜುನ ಸಾಗರ್ ಅಲ್ಲಿ 2 ಕಡೆಗೂ ಇದೆ. ಇನ್ನ ನಾವು ಪ್ರಮುಖವಾಗಿ ಎಲ್ಲಿ ಸಕ್ಸಸ್ಫುಲ್ ಆಗಿ ರನ್ ಆಗ್ತಾ ಇದೆ ಅಂದ್ರೆ ವೆಸ್ಟ್ ಬೆಂಗಾಲ್ ಅಲ್ಲಿ ಇದು ರನ್ ಆಗ್ತಾ ಇದೆ. ವೆಸ್ಟ್ ಬೆಂಗಾಲ್ ಅಲ್ಲಿ ಪುರುಲಿಯಾ ಅಂತ ಒಂದು ಜಾಗ ಇದೆ, ಪುರುಲಿಯಾ ಪಂಪ್ ಸ್ಟೋರೇಜ್. ಅದು 900 ಮೆಗಾವ್ಯಾಟ್. ಅದು 2009ನೇ ಇಸ್ವಿಯಿಂದ ಇವತ್ತವರೆಗೂ ನಿರಂತರವಾಗಿ ಮಾಡ್ತಾ ಇದೆ. ನಾವು ವೆಸ್ಟ್ ಬೆಂಗಾಲ್ದು ನಾವು ಎನರ್ಜಿ ಸಿನಾರಿಯೋ ನೋಡಿದ್ರೆ ಅದು ಬೇಸಿಕಲಿ ಥರ್ಮಲ್ ಯೂನಿಟ್, ಥರ್ಮಲ್ ಬೇಸ್ಡ್. ಅಲ್ಲಿ ಯಾವುದೇ ರಿನ್ಯೂಬಲ್ ಆಗ್ಲಿ ಇದಾಗ್ಲಿ ಜಾಸ್ತಿ ಇರ್ಲಿಲ್ಲ. 2009-10ರಲ್ಲಿ ಅದು ಬೇಸಿಕಲಿ ಬರೀ ಥರ್ಮಲ್ ಯೂನಿಟ್ ಮೇಲೆ ಓಡ್ತಾ ಇತ್ತು. ಆ ಥರ್ಮಲ್ ಯೂನಿಟ್ ಎಫಿಷಿಯಂಟ್ ಆಗಿ ಏನು ಓಡ್ತಾ ಇಲ್ಲ ಅಂತ ಹೇಳಿ ಪುರುಲಿಯಾ ಅದನ್ನ ಅವತ್ತಿನ ದಿವಸದಲ್ಲೇನೆ ಅವ್ರು ಇನ್ಸ್ಟಾಲ್ ಮಾಡಿ ಇವತ್ತವರೆಗೂ ಸಕ್ಸಸ್ಫುಲಿ ರನ್ ಮಾಡ್ತಾ ಇದ್ದಾರೆ. ಸೊ ಇವತ್ತಿನ ದಿವಸದಲ್ಲಿ ಇದಕ್ಕೆ ಹತ್ತತ್ರ 6200 ಮೆಗಾವ್ಯಾಟ್ ಇಡೀ ದೇಶದಲ್ಲಿ ಇದಾಗಿದೆ. ಈ ನೆರೆ ರಾಜ್ಯದಲ್ಲೇ ಒಂದು ಪ್ರೈವೇಟ್ ಸಂಸ್ಥೆ ಗ್ರೀನ್ಕಾನ್ ಅವರು ಪಿನಾಪುರಂ ಅಂತೇಳಿ 1600 ಚಿಲ್ಲರೆ ಮೆಗಾವ್ಯಾಟ್ ಇನ್ಸ್ಟಾಲ್ ಮಾಡಿದ್ದಾರೆ. ಇದಲ್ದಿರ ನಮ್ಮ ತೆಹ್ರಿ ಹೈಡ್ರೋ ಡೆವಲಪ್ಮೆಂಟ್ ಕಾರ್ಪೊರೇಷನ್ THDC ಅಲ್ಲಿ ಅವರು ಸಹ 1000 ಮೆಗಾವ್ಯಾಟ್ ಉಳ್ಳ ಒಂದು 1000 ಮೆಗಾವ್ಯಾಟ್ ಕೆಪಾಸಿಟಿ ಪಂಪ್ ಸ್ಟೋರೇಜ್ ಅನ್ನ ಅಳವಡಿಸಿದ್ದಾರೆ. ಇನ್ನ ನಮ್ಮ ಕುಂದ ಅಂತೇಳಿ 500 ಮೆಗಾವ್ಯಾಟ್ ಸಾಮರ್ಥ್ಯದ ತಮಿಳುನಾಡು ಮತ್ತೊಂದು ಪ್ರಾಜೆಕ್ಟ್ ನ ಸದ್ಯದಲ್ಲೇ ಕಮಿಷನ್ ಮಾಡೋರು ಇದ್ದಾರೆ. ಅಂದ್ರೆ ಹಾಗಿದ್ರೆ ಈಗ ದೇಶದಲ್ಲಿ ನೀವು ಹೇಳೋ ಪ್ರಕಾರ ಸರಿಸುಮಾರು 8 ರಿಂದ 10 PSP ಯೋಜನೆಗಳು ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇದೆ. ಹಾಗಿದ್ರೆ ಈಗ ನಾವು ನಮ್ಮ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಗೆ ಬರೋದಾದ್ರೆ ಇದರ ರೂಪುರೇಷೆ ಅಥವಾ ಇದು ಜನ್ಮ ತಳೆದಿದ್ದು ಯಾವ ಕಾಲಘಟ್ಟದಲ್ಲಿ, ಅಲ್ಲಿಂದ ಇಲ್ಲಿ ತನಕ ಹೇಗೆ ಇದು ನಡೆದು ಬಂತು, ಏನು ಎತ್ತ? ನಾವು ಇದು ಸ್ಟಾರ್ಟ್ ಎಲ್ಲಿ ಆಗಿತ್ತು, ಇಲ್ಲಿ ಪ್ರಾರಂಭ ಎಲ್ಲಾಯ್ತು ಅಂತ ನೋಡಿದಾಗ 2007ನೇ ಇಸ್ವಿನಲ್ಲಿ KPCL ಇದೇ ತಳಕಳಲೆ ಮತ್ತೆ ಸ್ವಲ್ಪ ಜಲಾಶಯನ ಬಳಸಿಕೊಂಡು 800 ಮೆಗಾವ್ಯಾಟ್ ಸಾಮರ್ಥ್ಯದ PSP ಯೋಜನೆಯನ್ನ ಕಾರ್ಯರೂಪ ತರೋದಕ್ಕೆ ಗೌರ್ಮೆಂಟ್ಗೆ ಅವತ್ತಿನ ದಿವಸದಲ್ಲಿ ನಾವು ಅಪ್ರೋಚ್ ಆಗಿದ್ರಿ. ಆವಾಗ ನಮಗೆ ಎಕ್ಸಸ್ ಎನರ್ಜಿ ಇರಲಿಲ್ಲ, ನಮ್ಮ ಕರ್ನಾಟಕದಲ್ಲಿ ಎಕ್ಸಸ್ ಎನರ್ಜಿ ಇರಲಿಲ್ಲ. ಸೊ ಅದು ಕ್ರಮೇಣ 2009ರಲ್ಲಿ ನಾವು ಮತ್ತೆ ಅದನ್ನ 900 ಮೆಗಾವ್ಯಾಟ್
ಹಾಗೆ ಅದನ್ನ ಎನ್ಹಾನ್ಸ್ ಮಾಡಿ ಮತ್ತೆ ಗೌರ್ಮೆಂಟ್ ಹತ್ರ ಹೋದಾಗ ಅವಾಗೂ ನಮಗೆ ಎಕ್ಸಸ್ ಎನರ್ಜಿ ಏನು ಪೀಕ್ ಟೈಮ್ಗೆ ಬೇಕಾಗಿತ್ತೋ ಪೀಕ್ ಟೈಮ್ಗೆ ನಾವು ಬೀಟ್ ಮಾಡ್ತಾ ಇದ್ರಿ. ಬಟ್ ಈ ಪಂಪ್ ಮಾಡಿ ಸ್ಟೋರ್ ಮಾಡ್ಲಿಕ್ಕೆ ಏನ್ ಎಕ್ಸಸ್ ಎನರ್ಜಿ ಬೇಕಾಯ್ತು ಅದು ನಮ್ಮಲ್ಲಿ ಕರ್ನಾಟಕದಲ್ಲಿ ಉತ್ಪಾದನೆ ಆಗ್ತಾ ಇರ್ಲಿಲ್ಲ. ಸೊ ಆಗಿನ ಕಾಲಮಾನದಲ್ಲಿ ಇದು ಸದ್ಯ ಬೇಡ ಅಂತೇಳಿ ನಿಲ್ಸಿಲ್ಲಾಗಿತ್ತು. ನಾವು ಹಾಗೆ ಮುಂದಿನ ಕಾಲಘಟ್ಟ ನೋಡಿದಾಗ 2009-10ರಲ್ಲಿ ನಮ್ಮ ಕೆಪಿಸಿ ಸಂಸ್ಥೆಯಿಂದನೇ 3 ಮೆಗಾವ್ಯಾಟ್ ಉಳ್ಳ ಸೋಲಾರ್ ಅನ್ನ ಗ್ರಿಡ್ ಕನೆಕ್ಟೆಡ್ ಮಾಡಿ ನಾವು ಸಕ್ಸಸ್ಫುಲಿ ಮಾಡ್ಬೋದು ಅಂತೇಳಿ ಒಂದು ಪೈಲಟ್ ಪ್ರಾಜೆಕ್ಟ್ ಮಾಡ್ತೀರಿ. ಅದೇ ತರ ಬೇರೆ ಬೇರೆ ಅಂದ್ರೆ ಬರೀ ಒಂದೇ ಜಾಗದಲ್ಲ, ಒಂದು ಕೋಲಾರಲ್ಲಿ, ಇನ್ನೊಂದು ರಾಯಚೂರಲ್ಲಿ, ಇನ್ನೊಂದು ಬೆಳಗಾಮಲ್ಲಿ 3 ಕಡೆ ನಾವು 3 ಮೆಗಾವ್ಯಾಟ್ ಉಳ್ಳ ಸಾಮರ್ಥ್ಯದ ಒಂದು ಸೋಲಾರ್ ಸಿಸ್ಟಮ್ ನಾವು ಗ್ರಿಡ್ ಕನೆಕ್ಟ್ ಮಾಡಿ ಸಕ್ಸಸ್ಫುಲಿ ರನ್ ಮಾಡಬಹುದು ಅಂತ ಹೇಳಿ ಒಂದು ಪೈಲಟ್ ಪ್ರಾಜೆಕ್ಟ್ ಮಾಡ್ತೀರಿ. ಆ ಪೈಲಟ್ ಪ್ರಾಜೆಕ್ಟ್ ಬೇಸಿಸ್ ಮೇಲೆ ಕ್ರೆಡಲ್ ಸಂಸ್ಥೆಯಿಂದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಪ್ರೈವೇಟ್ ಪ್ಲೇಯರ್ಸ್ಗೆ, ಇಂಡಿಪೆಂಡೆಂಟ್ ಪ್ರೈವೇಟ್ ಪ್ಲೇಯರ್ಸ್ಗೆ ಪವರ್ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರು. ಈ ಅವಕಾಶ ಮಾಡಿಕೊಟ್ಟಿದ್ರಿಂದ ನಮ್ದು ಸೋಲಾರ್ ಏನು ನೀವು ಒಂದು ಸೋಲಾರ್ ಕ್ರಾಂತಿ ಅಂತ ಕರಿಬಹುದು. 2011-12 ಮಟ್ಟರಲ್ಲಿ ಹತ್ರ 2000ದಿಂದ 3000 ಮೆಗಾವಾಟ್ ಸೇರ್ಪಡೆ ಮಾಡುತ್ತೆ. 2013 ಇಸ್ವಿಲಂತೂ ಒಂದೇ ವರ್ಷದಲ್ಲಿ 3000 ಚಿಲ್ಲರೆ ಮೆಗಾವಾಟ್ ನಮ್ಮ ಕರ್ನಾಟಕ ಗ್ರಿಡ್ಗೆ ಸೇರಿರುತ್ತೆ. ಸೊ ಈ ತರ ಈ ಸೋಲಾರ್ ಜಾಸ್ತಿ ಆದಾಗ ಸೋಲಾರ್ದು ಒಂದು ವೈಪರೀತ್ಯ ಏನಂದ್ರೆ ನಿಮ್ಗೆ ಅದು ಬೆಳಗ್ಗೆ ಟೈಮ್ ಮಾತ್ರ ಸಿಗುತ್ತೆ, ಅದ್ರಲ್ಲೂ 11ರಿಂದ 3 ಗಂಟೆಗೆ ಆ ಟೈಮ್ ನಲ್ಲಿ ಮಾತ್ರ ಎಕ್ಸಸ್ ಆಗಿ ಸಿಗುತ್ತೆ. ಸೊ ಇವಾಗ ಇದೇ ರೀತಿನಲ್ಲಿ ಸೋಲಾರು ಬೆಳ್ಕೊಂಡು ಹೋದ್ರೆ ಅದೇ ತರ ವಿಂಡು ಸಹ 1995ರಲ್ಲಿ ಸ್ಟಾರ್ಟ್ ಆಗಿದ್ದು ವಿಂಡು ನಮ್ಮ ಕರ್ನಾಟಕದಲ್ಲಿ. ಅಲ್ಲಿಂದ ಕ್ರಮೇಣವಾಗಿ ಬಂತು, ಅದನ್ನು 2010 ನಂತರನೇ ಪಿಕಪ್ ಆಯ್ತು. ಸೊ ಇವತ್ತಿನ ದಿವಸದಲ್ಲಿ ನಮಗೆ ಗ್ರಿಡ್ ಅಲ್ಲಿ ಇವತ್ತಿನ ದಿವಸ ಇದು ನೀವು ಸೋಲಾರ್ ನೋಡಕ್ ಹೋದ್ರೆ ಕಮಿಷನ್ಡ್ ಕರ್ನಾಟಕದಲ್ಲಿ ಇರೋದು 10,000 ಚಿಲ್ಲರೆ ಮೆಗಾವಾಟ್ ಸೋಲಾರ್ ಇದೆ. 7,000 ಚಿಲ್ಲರೆ ವಿಂಡ್ ಇದೆ. ಸೊ ಇದರಲ್ಲಿ ನಾವು ಕಾಂಟ್ರಾಕ್ಟೆಡ್ ಎನರ್ಜಿ ಆರ್ ಕಾಂಟ್ರಾಕ್ಟೆಡ್ ಕೆಪಾಸಿಟಿ ಅಂತ ಏನಿದೆ ಅದನ್ನ ನಾವು ನೋಡಕ್ ಹೋದ್ರೆ ಬರೀ 5,500 ಸೋಲಾರ್ ಇದೆ, ಇನ್ನ 3,800 ವಿಂಡ್ ಅಷ್ಟೇ ಇದೆ. ಇನ್ನ ಬೇರೆದು ನಮಗೆ ಕಾಂಟ್ಯಾಕ್ಟ್ ಮಾಡಕ್ ಆಗ್ತಲ್ಲ. ಇನ್ನ ನಮ್ಮ ಶರಾವತಿ ಪಂಪ್ ಸ್ಟೋರೇಜ್ ಅಂತ ಬಂದಾಗ ಸೊ ಈ ಆರಿ ಎನರ್ಜಿ ನಮ್ಮ ರಾಜ್ಯದಲ್ಲಿ ಬಂತು, ಅವಾಗ ನಮಗೆ ಈ ಕೆಲವೊಂದು ಟೈಮ್ ನಲ್ಲಿ ನಮಗೆ ಎಕ್ಸಸ್ ಎನರ್ಜಿ ಪ್ರೊಡ್ಯೂಸ್ ಆಗ್ತಾ ಇತ್ತು. ಆ ಎಕ್ಸಸ್ ಎನರ್ಜಿನ ಸದ್ಬಳಕೆ ಮಾಡ್ಕೊಂಡು ಅಂದ್ರೆ ಉಪಯೋಗ ಮಾಡ್ಕೊಳ್ಳೋದಕ್ಕೋಸ್ಕರ ನಮ್ದೇನು ಇಲ್ಲಿ ಕೆಪಾಸಿಟಿ ಇತ್ತು ಶರಾವತಿ, ನಾವ್ ಏನಕ್ಕಂದ್ರೆ ಇದು ಅಷ್ಟು ಜಾಗದಲ್ಲಿ ಶರಾವತಿನೇ ಏನಕ್ಕೆ ಕಂಡ್ರಿ ಅಂದ್ರೆ ಇಲ್ಲಿ 2 ಜಲಾಶಯಗಳಿದೆ. ಆ 2 ಜಲಾಶಯದ ಮೇಲಿನ ಮತ್ತೆ ಕೆಳಗಿನ ಮಟ್ಟದಲ್ಲಿ ಅಂತರ ನಮಗೆ 460 ಮೀಟರ್ ಸಿಗುತ್ತೆ. ಸೊ ಯಾವುದೇ ಒಂದು ಪಂಪ್ ಸ್ಟೋರೇಜ್ ಇವಾಗ ಪುರುಳಿಯಾ ಸಕ್ಸಸ್ಫುಲಿ ರನ್ ಆಗ್ತಾ ಇದೆ ಅಂತ ತಮ್ಗೆ ಹೇಳಿದೆ, ಅದ್ರದ್ದು ಹೆಡ್ ಇರೋದು ಬರೀ 190 ಮೀಟರ್. 190 ಮೀಟರ್ ಇಟ್ಕೊಂಡೇನೆ ಅವ್ರು ಸಕ್ಸಸ್ಫುಲಿ ರನ್ ಮಾಡ್ತಾ ಇದಾರೆ. ಸೊ ಹೆಡ್ ಕಡಿಮೆ ಆದಂಗೆ ನಿಮ್ದು ನೀರಿನ ಪ್ರಮಾಣ ಜಾಸ್ತಿ ಬೇಕಾಗುತ್ತೆ, ಲಾಸಸ್ ಜಾಸ್ತಿ ಆಗುತ್ತೆ. ಹೆಡ್ ಜಾಸ್ತಿ ಆದಂಗೆ ನೀರಿನ ಪ್ರಮಾಣ ಕಡಿಮೆ ಬೇಕಾಗುತ್ತೆ, ಲಾಸಸ್ ಕಡಿಮೆ ಆಗುತ್ತೆ. ಸೊ ನಾವೇನ್ ಸೈಕಲ್ ಎಫಿಷಿಯನ್ಸಿ ಅಂತ ಹೇಳ್ತೀವಿ, ಸೈಕಲ್ ಎಫಿಷಿಯನ್ಸಿ ಅಂದ್ರೆ ನಾನು ಒಂದು 100 ಯೂನಿಟ್ ಬಳಕೆ ಮಾಡಿ ಸ್ಟೋರ್ ಮಾಡಿದ್ರೆ ಎಷ್ಟು ವಾಪಸ್ ಯೂನಿಟ್ ನಾನು ಗ್ರಿಡ್ ಕೊಡಬಹುದು ಅಂತಾನೆ. ಇಲ್ಲಿ ನಮಗೆ ಶರಾವತಿನಲ್ಲಿ 20% ಲಾಸ್ ಆಗುತ್ತೆ, 80% ಸೈಕಲ್ ಎಫಿಷಿಯನ್ಸಿ ಬರುತ್ತೆ. ಸೊ ನಾನು 100 ಯೂನಿಟ್ ಬಳಕೆ ಮಾಡಿಕೊಂಡು ಮೇಲಿನ ಜಲಾಶಯಕ್ಕೆ ನೀರು ಶೇಖರಣೆ ಮಾಡಿಟ್ರೆ ಅದರಿಂದ ನಾನು 80 ಯೂನಿಟ್ ನ ಪ್ರೊಡಕ್ಷನ್ ಮಾಡ್ಬೋದು. ಸೊ ತಾವು ಕೇಳ್ಬೋದು, ಏನಿದು ನೀವು 100 ಯೂನಿಟ್ ಬಳಕೆ ಮಾಡ್ಕೊಂಡು 80 ಯೂನಿಟ್ ಅಷ್ಟೇ ಜನರೇಟ್ ಮಾಡ್ತಿದ್ದೀರಾ, ಲಾಸ್ ಅಲ್ವಾ ಇದು ಅಂತ. ಈ ಪಂಪ್ ಸ್ಟೋರೇಜ್ ಏನಿದೆ ಇದರದ್ದು ಕಾನ್ಸೆಪ್ಟೇ ಅಷ್ಟು. ಇದು ಎನರ್ಜಿನ ಸ್ಟೋರ್ ಮಾಡುತ್ತೆ. ಯಾವುದೇ ಸಿಸ್ಟಮ್ ಇರ್ಬೋದು, ಬ್ಯಾಟ್ರಿ ಆಗಿರ್ಬೋದು ಇಲ್ಲ ಬೇರೆ ಸಿಸ್ಟಮ್ ಇರ್ಬೋದು. 100 ಯೂನಿಟ್ ಜನರೇಟ್ ಮಾಡಿದ್ರೆ 100 ಯೂನಿಟ್ ವಾಪಸ್ ಬರೋದಿಲ್ಲ. ಅದಕ್ಕೆ ಇದ್ರದ್ದು ಏನು ಸೈಕಲ್ ಲಾಸಸ್ ಅಂತ ಏನಿದೆ, ಸೈಕಲ್ ಲಾಸಸ್ ಪ್ರತಿಯೊಂದೂ ಇರುತ್ತೆ. ಇಲ್ಲಿ 10ರಿಂದ 20% ವರೆಗೂ ಬ್ಯಾಟ್ರಿಗೆ ಇರುತ್ತೆ. ಈ ಹೈಡ್ರೋದಲ್ಲಿ 20% ನಮ್ಮ ಶರಾವತಿಗಿದೆ. ಸೊ ನಮ್ಗೆ 100 ಯೂನಿಟ್ ಪಂಪ್ ಮಾಡಿದ್ರೆ 80 ಯೂನಿಟ್ ಸಿಗ್ಬೋದು. ಇನ್ನ 2017ರಲ್ಲಿ ನಾವು ಮತ್ತೆ ಇದನ್ನ ಅನ್ವೇಷಣೆ ಕಾರ್ಯಕ್ಕೆ ಮುಂದಾಗ್ತೀರಿ. ಇದ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ ನಮ್ಮಲ್ಲಿ ಆ ಎಕ್ಸ್ಪರ್ಟೀಸ್ ಇರ್ಲಿಲ್ಲ. ನಮ್ಮ ಕೆಪಿಸಿ ನಲ್ಲಿ ನಾವು ಇದನ್ನ ಒಂದು ಪಂಪ್ ಸ್ಟೋರೇಜ್ ಮಾಡ್ತೀನಿ ಅಂತ ಎಕ್ಸ್ಪರ್ಟೀಸ್ ಇರ್ಲಿಲ್ಲ. ಅವಾಗ ಒಂದು ಕೇಂದ್ರ ಸರ್ಕಾರದ ಅಂಗಸಂಸ್ಥೆ ಆದ ವ್ಯಾಪ್ಕೋ ಸಂಸ್ಥೆಗೆ ನಾವು ಇದನ್ನ DPR ಮಾಡ್ಲಿಕ್ಕೆ ಅನುವು ಮಾಡ್ಕೊಡ್ತೀರಿ. ಅವಾಗ ನಾವು ಅವ್ರಿಗೆ 900 ಮೆಗಾವಾಟ್ ಅಂತ ಹೇಳಿರ್ತೀರಿ. ಅವ್ರು ಇದನ್ನೆಲ್ಲ ಸ್ಟಡಿ ಮಾಡ್ಬಿಟ್ಟು 900 ಅಲ್ಲ, ನೀವು ಇದನ್ನ ಮ್ಯಾಕ್ಸಿಮಮ್ ಅಂದ್ರೆ 2,000 ಮೆಗಾವಾಟ್ ವರ್ಗು ಮಾಡ್ಬೋದು ಅಂತ ಹೇಳಿ ನಮ್ಗೆ ತಿಳಿಸಿರ್ತಾರೆ. ಮೆಗಾವಾಟ್. ಸೊ ಇವಾಗ ಏನ್ ಈ ಸಿಸ್ಟಮ್ ಇದೆ, ಎಕ್ಸಿಸ್ಟಿಂಗ್ ಸಿಸ್ಟಮ್ ಅಲ್ಲಿ ಏನು ಆಲ್ಟ್ರೇಷನ್ ಇಲ್ದಿರಾ ಗೇರುಸೊಪ್ಪ ಮತ್ತೆ ತಳಕಳೆ ಜಲಾಶಯನ ಉಪಯೋಗ ಮಾಡ್ಕೊಂಡು ನೀವು 2,000 ಮೆಗಾವಾಟ್ ವರ್ಗು ಜನರೇಟ್ ಮಾಡಿ
6 ಅವರ್ಸ್ ವರೆಗೂ ನೀವು ಸ್ಟೋರ್ ಮಾಡಬಹುದು. ಇದರಿಂದ ಡೈಲಿ ನೀವು 12 ಮಿಲಿಯನ್ ಯೂನಿಟ್ಸ್ ನ ಸ್ಟೋರ್ ಮಾಡಿ ಜನರೇಟ್ ಮಾಡಬಹುದು ಅಂತ ಹೇಳಿ ತಿಳಿಸಿರ್ತಾರೆ. Okay. ಅದೇ ನಿಟ್ಟಿನಲ್ಲಿ ನಾವು ರಾಜ್ಯ ಸರ್ಕಾರಕ್ಕೆ ಮತ್ತೆ ಹೋಗಿ ನಾವು ಇಲ್ಲಿ 2000 ಮೆಗಾವಾಟ್ ಮಾಡ್ತೀರಿ ಅಂತ ಹೇಳಿ ನಮ್ಮ ರಾಜ್ಯ ಸರ್ಕಾರದಿಂದ ಅನುಮತಿ ಪಡ್ಕೊಂಡು ಅಲ್ಲಿಂದ ನಾವು ಅನ್ವೇಷಣೆ ಕಾರ್ಯನ ಆರಂಭಿಸಿರ್ತೀರಿ. ಸೊ 2019ರಲ್ಲಿ ಈ ಭಾಗದ ನಾವು ಏನು ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಿ ಇದನ್ನ ಶರಾವತಿ ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತೇಳಿ LTM ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತೇಳಿ ಡಿಕ್ಲೇರ್ ಆಗಿರುತ್ತೆ. ಸೊ ನಾವು ಎನಿ ವೈಲ್ಡ್ ಲೈಫ್ ಸ್ಯಾಂಚುರಿನಲ್ಲಿ ಡಿಕ್ಲೇರ್ ಮಾಡಬೇಕು ಅಂದಾಗ ಈ ಜಿಯೋ ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ ಏನು ನಮ್ಮ ಪಂಪ್ ಸ್ಟೋರೇಜ್ ಆರ್ ಎನಿ ಹೈಡ್ರೋ ಪ್ರಾಜೆಕ್ಟ್ ಇರುತ್ತೆ, ಇದರಲ್ಲಿ ಜಿಯೋ ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ ಒಂದು ಮುಖ್ಯ ಭಾಗ. ಏನಕ್ಕಂದ್ರೆ ನಾವು ಇದರಲ್ಲಿ ಒಂದು ಟನಲ್ ಮಾಡ್ತೀರಿ, ಅಂಡರ್ಗ್ರೌಂಡ್ ಸ್ಟ್ರಕ್ಚರ್ ಮಾಡ್ತಾ ಇದ್ದೀರಿ, ಅದ್ರ ಸೇಫ್ಟಿ ಆಸ್ಪೆಕ್ಟ್ ಇರ್ಬೋದು. ಸೊ ಅದನ್ನೆಲ್ಲ ನಾವು ಅಧ್ಯಯನ ಮಾಡ್ಬೇಕಾಗುತ್ತೆ. ಅದನ್ನ ಅಧ್ಯಯನ ಮಾಡ್ಲಿಕ್ಕೆ ನಾವು ಡ್ರಿಲ್ ಅಂದ್ರೆ ನಾವು ಡ್ರಿಲ್ ಹೋಲ್ ಅಂತ ಹೇಳಿ ಕರಿತೀರಿ, ಬೋರ್ ಹೋಲ್ಸ್ ಅಂತ ಕರಿತೀರಿ. ಆ ಬೋರ್ ಹೋಲ್ಸ್ ಏನಂದ್ರೆ ಇಲ್ಲಿರೋ ಏನು ನಮಗೆ ಸ್ಯಾಂಪಲ್ ಸಿಗುತ್ತೆ, ನಾವು ಇನ್ವರ್ಟ್ ಲೆವೆಲ್ ವರ್ಗು ನಾವು ಮಾಡ್ತೀರಿ. ನಮ್ ಟನಲ್ ಎಲ್ಲಿ ಹೋಗುತ್ತೆ ಆ ಟನಲ್ ವರ್ಗುನು ಏನ್ ಸ್ಟಾರ್ಟ್ ಆಗಿದೆ ಅದನ್ನೆಲ್ಲ ಅಧ್ಯಯನ ಮಾಡ್ಲಿಕ್ಕೆ ನಮಗೆ ಡ್ರಿಲ್ಲಿಂಗ್ ಬೇಕಾಗಿರುತ್ತೆ. ಸೊ ಈ ವೈಲ್ಡ್ ಲೈಫ್ ಸ್ಯಾಂಚುರಿ ಒಳಗಡೆ ಡ್ರಿಲ್ ಮಾಡ್ಲಿಕ್ಕೆ ಅವಕಾಶ ಇರೋದಿಲ್ಲ. ಸೊ ಅವಾಗ ನಾವು ಈ ಕೇಂದ್ರ ಸರ್ಕಾರ ನ್ಯಾಷನಲ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್ ಏನು ಬೋರ್ಡ್ ಇದೆ ಅಲ್ಲಿ ನಾವು ಅಪ್ರೋಚ್ ಆಗಿ 2019ರಲ್ಲಿ ಈ ಪ್ರಾಜೆಕ್ಟ್ ಗೋಸ್ಕರ ಕೇಂದ್ರ ಸರ್ಕಾರದಿಂದ ನ್ಯಾಷನಲ್ NBWL ಅಲ್ಲಿಂದ ನಾವು ಅಪ್ರೂವಲ್ ತಗೊಂಡಿರ್ತೀವಿ. ಆ ಅಪ್ರೂವಲ್ ತಗೊಂಡಾದ್ಮೇಲೆ ಈ ಸ್ಯಾಂಚುರಿ ಒಳಗಡೆಗೆ ನಾವು ಜಿಯೋ ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ ಕಾರ್ಯವನ್ನ ಪ್ರಾರಂಭಿಸಿರ್ತೇವೆ. 2020ರಲ್ಲಿ ಆ ಕಾರ್ಯಗಳೆಲ್ಲ ನಾವು ಮುಗಿಸಿ 2021ರಲ್ಲಿ ನಾವು ಈ ಅಧ್ಯಯನ ರಿಪೋರ್ಟ್ ಏನಿದೆ ಅದನ್ನ ನಾವು ಕಂಪ್ಲೀಟ್ ಮಾಡಿದ್ರಿ ಇದು ಸೆಪ್ಟೆಂಬರ್ 2021ರಲ್ಲಿ. ಸೊ ಕ್ರಮೇಣ ನಮಗೇನಂದ್ರೆ ಈ ಪ್ರಾಜೆಕ್ಟ್ ನಾವು ಮಾಡೋದ್ರಿಂದ ಸಾಧಕ ಬಾಧಕ ಏನು, ನಮಗೆ ಈ ಟೈಮ್ ನಲ್ಲಿ ಇಷ್ಟು 12 ಮಿಲಿಯನ್ ಯೂನಿಟ್ಸ್ ಏನಿದೆ ಅದನ್ನ ಮಾಡೋದಕ್ಕಾಗುತ್ತಾ, ನೆರೆ ರಾಜ್ಯದಲ್ಲಿ ಏನೇನ್ ಮಾಡಿದ್ದಾರೆ, ಅವರು ಎಷ್ಟು ಸಕ್ಸಸ್ಫುಲಿ ರನ್ ಮಾಡ್ತಾ ಇದ್ದಾರೆ. ಸೊ ಇದನ್ನೆಲ್ಲ ನಮಗೆ ಅಧ್ಯಯನ ಮಾಡ್ಲಿಕ್ಕೆ ನಮ್ಮ ಬೋರ್ಡ್ ಏನ್ KPCL ಬೋರ್ಡ್ ಇರುತ್ತೆ, KPCL ಬೋರ್ಡ್ ತಿಳಿಸಿರುತ್ತೆ. ಅದೇ ನಿಟ್ಟಿನಲ್ಲಿ ನಾವು ಎಲ್ಲ ನಮ್ಮ ನೆರೆ ರಾಜ್ಯದ ಟ್ಯಾಂಜೆಂಟ್ಕೋ ತಮಿಳುನಾಡು ಏನು ಇದು ಅವ್ರಿಗೆ ಸಂಸ್ಥೆಗೆ ನಾವು ಅಪ್ರೋಚ್ ಮಾಡಿದ್ರಿ. ಅಲ್ಲಿ ಹೆಂಗೆ ಏನು ಕಡಂಪರೆ ಅನ್ನೋ ಅಂತ ಏನು ಒಂದು ಯೂನಿಟ್ ಇದೆ ಅದೇನು ಆಗ್ತಾ ಇದೆ, ಏನ್ ಮಾಡ್ತಾ ಇದೆ, ಸಕ್ಸಸ್ಫುಲಿ ರನ್ ಆಗ್ತಾ ಇದೆಯಾ ಅಂತ. ಸೊ ಇದನ್ನೆಲ್ಲ ನಾವು ಅಧ್ಯಯನ ಮಾಡ್ತಾ ಇರೋವಾಗ ನಮ್ಗೇನ್ ಕಂಡು ಬಂತು ಅಂದ್ರೆ ಸಕ್ಸಸ್ಫುಲಿ ಇಡೀ ಇಂಡಿಯಾದಲ್ಲಿ ರನ್ ಆಗ್ತಾ ಇದ್ದಿದ್ದು ಒಂದೇ ಒಂದಿತ್ತು, ಅದು ವೆಸ್ಟ್ ಬೆಂಗಾಲ್ ಅಲ್ಲಿ ಪುರುಳಿಯಾ. ಸೊ ಅದರದ್ದೆಲ್ಲ ಅಧ್ಯಯನ ಮಾಡಿ ಈ ತರ ಇಲ್ಲ ನಮ್ಗೆ ಬೇಕಾಗುತ್ತೆ, ಸೊ ಇಂತ ಯುಟಿಲಿಟೀಸ್ ಇದೆ ಅಂತ ಹೇಳಿ ಹೇಳಾದ್ಮೇಲೆ ನಮ್ಗೆ 2022ರಲ್ಲಿ ಆಯ್ತು, ನೀವು CAಗೆ ಈ DPR ನ ಸಬ್ಮಿಟ್ ಮಾಡಿ ಅಂತೇಳಿ ನಮ್ಮ KPCL ಬೋರ್ಡ್ ಅವರು ಪರ್ಮಿಷನ್ ಕೊಟ್ಟಿರ್ತಾರೆ. 2022ರಲ್ಲಿ ನಾವೇನು ಈ ಪರ್ಮಿಷನ್ ಗೆ ಅಪ್ರೋಚ್ ಮಾಡಿದ್ರಿ ಆ ಟೈಮ್ ನಲ್ಲಿ ಏನಾಗುತ್ತೆ, ಈ ಪಂಪ್ ಸ್ಟೋರೇಜ್ ಅನ್ನೋದು ಹೈಡ್ರೋಗಿಂತ ಡಿಫ್ರೆಂಟ್ ಇರೋದಕ್ಕೆ ಇದಕ್ಕೆ ಒಂದು ಮಾನ್ಯತೆ ಕೊಟ್ಟು ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಅಥಾರಿಟಿ ಅವರು ಇದಕ್ಕೆ ಕ್ಲಿಯರೆನ್ಸಸ್ ನ ಮಾಡ್ಲಿಕ್ಕೆ ಇದಕ್ಕೆ ಏನೇನ್ ಬೇಕು ಅದರ ತಕ್ಕ ಮಟ್ಟ ಅಂತ ಕ್ಲಿಯರೆನ್ಸಸ್ ಯಾವ್ಯಾವ ಡೈರೆಕ್ಟರೇಟ್ಸ್ ಬೇಕು ಅದನ್ನ 2022ರಲ್ಲಿ ರಿವೈಸ್ ಮಾಡಿರ್ತಾರೆ. ತದನಂತರ 2023ರಲ್ಲಿ ಮತ್ತೆ ಇನ್ನೊಂದ್ಸತಿ ರಿವೈಸ್ ಆಗುತ್ತೆ. ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಅಥಾರಿಟಿಯಿಂದ ಏನ್ ಮಾನದಂಡನೆ ಇರುತ್ತೆ, ಒಂದು ಪಂಪ್ ಸ್ಟೋರೇಜ್ ಪ್ರಾಜೆಕ್ಟ್ ನ ಕ್ಲಿಯರ್ ಮಾಡ್ಬೇಕು ಏನೇನ್ ಮಾನದಂಡ ಇರುತ್ತೆ ಅದು 2023ರಲ್ಲಿ ರಿವೈಸ್ ಆಗಿರುತ್ತೆ. ಆ 2023ದ ಏನ್ ಮಾನದಂಡನೆ ಇದೆ ಅದೇ ಪ್ರಕಾರ ನಾವು ನಮ್ಮ DPR ನ ಪ್ರತಿಯೊಂದು ಚಾಪ್ಟರ್ಸ್ ನ ರಿವೈಸ್ ಮಾಡಿ 13 ಸಬ್ ಡೈರೆಕ್ಟರೇಟ್ಸ್ ಇರ್ತಾರೆ. ಆ 13 ಡೈರೆಕ್ಟರೇಟ್ಸ್ ಅಲ್ಲಿ ಒಂದು ಹೈಡ್ರಾಲಜಿಯಿಂದ ಹಿಡಿದು ಒಂದು ಸಿಸ್ಮಿಕ್ ಆಕ್ಟಿವಿಟಿಯಿಂದ ಹಿಡಿದು ಈ GSI ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಏನ್ ಇದ್ರದ್ದು ಸ್ಟೆಬಿಲಿಟಿ ಇದೆ, ಈ ಪ್ರತಿಯೊಂದು ಡೈರೆಕ್ಟರೇಟ್ಸ್ ಹತ್ರ ಇದ್ರದ್ದು ಅಪ್ರೂವಲ್ ತಗೊಂಡು ನಮಗೆ ಸೆಪ್ಟೆಂಬರ್ 2024ರಲ್ಲಿ ಈ ಪ್ರಾಜೆಕ್ಟ್ ಗೆ ಅಪ್ರೂವಲ್ ಸಿಕ್ಕಿರುತ್ತೆ ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಅಥಾರಿಟಿಯಿಂದ ಮುಂದೆ ಮಾಡ್ಲಿಕ್ಕೆ.